Yeah, Kantu, it won't work like that. These people won't understand. Yes, Sammy, I just conveyed the same thing, but they are not understanding what we can do from our side. Yeah, let's see what is going to happen. I'm going to have a coffee in the pantry. Will you join? Yeah, sure. ಫಸ್ಟ್ ಇವನಿಗೆ ಫೋನ್ ಮಾಡಬೇಕು. ನನಗಂತೂ ಎಷ್ಟು ಬೇಜಾರಾಯ್ತದೆ ಅಂದರೆ ಏನು ಮಾಡೋದು ಅಂತಲೇ ಅರ್ಥ ಆಯ್ತಾಯಿಲ್ಲ. ಫಸ್ಟ್ ಇವನಿಗೆ ಫೋನ್ ಮಾಡ್ಕೊಂಡು ಫಸ್ಟು ಬರ ಕೇಳಬೇಕು. ನಾನು ಪ್ರೆಗ್ನೆಂಟ್ ಆನಿಲ್ಲ ಅಂದರೆ ನನಗೊಂಚೂರು 2 ಕಾಸಷ್ಟು ಮರ್ಯಾದೆ ಕೊಡೋದಿಲ್ಲ ಅವರು. ಈ ಥರ ನಾನು ಈಗಲೇ ನನಗೆ ಎಷ್ಟು ಅಲ್ಲ ಸಿಟ್ಟಾಯ್ತವೆ ಅಂದರೆ, ಇವಳು 4 ದಿವಸ ಆಯಿತು ಗೊತ್ತಾಗಿ, 4 ದಿವಸದಿಂದ ಒಂದು ಫೋನ್ ಮಾಡಿ ಹೇಳಿಲ್ವಲ್ಲ ನನಗೆ ಹಿಂಗೆ ಆಯಿತು ಕನಕ ಹಿಂಗೆ ಅಂತ ಅಷ್ಟು ಸಿರಿ ಬಂದ್ಬಿಟ್ಟಿದ್ದ. ಇವಳು ಅಬ್ಳಿಯ ಊರಲ್ಲಿ ಬಸರಾಗವಳು. ನನ್ನ ವ್ಯಾಲ್ಯೂನೇ ಕಮ್ಮಿ ಆಗೋಯ್ತಲ್ಲ. ಒಬ್ಬ ಗಾಯತ್ರಿ ಬಿಟ್ಕೊಂಡ್ರೆ ನನಗಿನ್ಯಾರೂ ನಿಯತ್ತಾಗಿಲ್ಲ, ಯಾರಿಗೂ ನನ್ನ ಕಂಡ್ರೆ ಆಗೋದಿಲ್ವಲ್ಲ. ಅಲ್ಲ ನಮ್ಮ ಅತ್ತಾರು ಹೇಳ್ಬೇಕು ತಾನೇ. ಥೂ, ನನಗಂತೂ ನಮ್ಮ ಅವನ ಎದುರಿಗೂ ಒಂಥರ ಅವಮಾನ ಆದಂಗೆ ಆಗೋಯ್ತು. Hey, Sammy. Actually, I'm getting a call from my home. Like, you go. I'll be joining you for coffee in like few minutes. Okay? Yeah, okay, Kantu. Sure. ಹಲೋ, ಹೇಳು. ಹಲೋ, ಹಾಂ, ಮನಗ್ ಬಾ ಇವತ್ತು. ಈಗ 2 ದಿನದ ಹಿಂದೆ ಬಂದು ಹೋದ್ನಲ್ಲ, ಬರೋಕ್ಕಾಗಲ್ಲ ಇವತ್ತು. ಕೆಲಸವೇ ಲೇಟ್ ಆಗೋಯ್ತು ಆಫೀಸಲ್ಲೇ. ಇಲ್ಲೇ ಆಫೀಸಲ್ಲಿ ಲೇಟ್ ಆಗಿಬಿಟ್ರೆ ಇನ್ನು ಮನೆಗೆ ಹೋಗೋದೇ 9 ಗಂಟೆ ಐತೆ. ನಿಮ್ಮ ಊರಿಗೆ ಬರಬೇಕು ಅಂದರೆ ಆಗೋದಿಲ್ಲ. ಬಿಡು, ಇನ್ನು ಯಾವಾಗಾರ ಬರ್ತೀನಿ, ಇನ್ನು ಭಾನುವಾರ. ಏಳದ ಬಾಯಿ ಮುಚ್ಕ ಕೇಳಬೇಕು ಅಷ್ಟೇ. ನನಗಿನ್ನೇನು ಬೇಕಾಗಿಲ್ಲ. ನಾನು ಬಾ ಅಂದೀವ್ನಿ ಬತ್ತಾ ಇರಬೇಕು. ನಾನು ಏನಾರ ಹೇಳಿದ್ನಾ ಬಾ ಅಂತವನಿ ತಾನೇ. ಬಾ ಅಂದಾಗ ಬತ್ತಾ ಇರಬೇಕು. ಇಂಪಾರ್ಟೆಂಟ್ ಏನೋ ಅದೇ ಬಾ. ಅದೇನು ಇಂಪಾರ್ಟೆಂಟ್ ಇದ್ರು ಹೇಳು ಈಗಲೇ. ಏನೂ ಆಗಲ್ಲ. ಏನು ಅಂತ ಇಂಪಾರ್ಟೆಂಟ್ ಇದ್ದು? ಬೇಸಿಗೆ ರಜಕ್ಕೆ ಹೋಗಿದೆ ಅಪ್ಪನ ಮನೇಲಿ, ಆವಾಗಿಂತ ಅಂದ್ಕೊಂಡಿದೆ. ಅಲ್ಲಿ ಉಳ್ಕತ್ತಿದೆ. ನಿನಗೇನೋ ಕಂಫರ್ಟಬಲ್ ಆಗೈತೆ, ನಮ್ಗೆ ಯಾವ ಕಂಫರ್ಟಬಲ್ ಇಲ್ಲ ಅಲ್ಲಿ. ಏನು ಮಾಡೋಕ್ಕಾಯ್ತದೆ? ಅತ್ತೆ ಮನೆಗೆ ಬಂದು 3 ದಿವಸ 4 ದಿವಸ ಉಳ್ಕೊಳಕ್ಕಾದ್ದ? ಜನ ಏನಂದರು, ಹುಗಿಯಲ್ವ ನಮಗೆ? ಅದ ಒಬ್ಬ ಮಗಳು ಇರತ್ತವು ಎಣ್ಕಂದಿಯಲ್ಲ, ಆಗ ನೋಡ್ಕೋಬೇಕಾಗಿತ್ತು ನೀನು. ಆಗ ನೋಡ್ಕೊಂಡು ಮಾಡ್ಕೊಂಡು ತರಬೇಕಾಗಿತ್ತು. ಈಗಲ್ಲ. ಈಗ ಹೇಳಿದ್ರೆ ಏನು ಪ್ರಯೋಜನ ಬಂತು? ಈಗ ನೀನು ಹೇಳಿದ ತಕ್ಷಣ ಕೇಳ್ಬಿಡೋಕ್ಕೇನಿದು ಅಂದ್ಕೊಂಡಿದೆಯಾ ನಮ್ಮನ್ನ? ಈಗ ಹೇಳೋದು ಕೆಲಸ ಮಾಡ್ತಾ ಇರಬೇಕು ನೀನು. ನಾನು ಹೇಳ್ತಾವನಿ ಬಾ ಬಾ ಅಂತ ಬರ್ತಾ ಇರಬೇಕು ಅಷ್ಟೇ. ಇನ್ನೇನು ಎಕ್ಸ್ಟ್ರಾ ಮಾತಾಡೋಕೆ ಹೋಗ್ಬೇಡ ನೀನು. ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ನನಗೆ ಇವಾಗ ಕೆಲಸ ಇದೆ. ನನಗಿವತ್ತು ನಾನು ಲೇಟ್ ಆಗೋಯ್ತದೆ. ನಾನಿಲ್ಲ ಬರೋಕ್ಕಾಗಲ್ಲ ನಿಮ್ಮೂರಿಗೆ. ನಿನ್ನ ಇಂಗ್ಲೀಷಾ ನೀನಲ್ಲ ಆಫೀಸಲ್ಲಿ ಇಟ್ಕೋ. ಏನು ಇಂಗ್ಲೀಷಲ್ಲೇ ಬೊಗಳ್ತಾವನೆ. ನಿಮ್ಗೆ ಯಾರಿಗೂ ಇಂಗ್ಲೀಷ್ ಬರೋದಿಲ್ಲ ಅನ್ಕೊಂಡು ನನಗೆ ಎಲ್ಲ ಅರ್ಥ ಆಯ್ತೆ ಕಣ. ತಿಕ್ಕ ಮುಚ್ಕ ಬರೋದು ಕಲಿ. ಹೇಳೋದು ಅರ್ಥ ಮಾಡ್ಕೋ. ಏನು ಅನ್ಕೊಂಬಿಟ್ಟಿದೆ ನೀನು? ನಾನು ಏನೋ ಇಂಪಾರ್ಟೆಂಟ್ ಮಾತಾಡಬೇಕು. ಇಲ್ಲಿ ನಮ್ಮದೇ ಲೈಫೇ ಕುಸಿತ ಕೂತದೆ. ಇವನಿಗೆ ಅದೇನೋ ಇದಂತಂತೆ. ಸರಿ, ಏನಾಗಿದೆ ಹೇಳು. ಏನಾರ ಹೇಳು, ಬರ್ತೀನಿ. ಏನಂತ ನಿನ್ನ ಲೈಫೇ ಆಗೋ ಅಂಥದ್ದು ಏನಾಗಿದ್ದವ? ಅಟ್ಟಲಿ ಅಲ್ಲೇ ನಿಮ್ಮವ್ವ ಮಾಡೋದು ತಿನ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾವ್ರೆ ರಾಜ್ಯದಲ್ಲಿ. ತಿನ್ಕ ಕೂತಿದೆ ತಾನೆ. ಇನ್ನೇನಕ್ಕೆ ನಮ್ಮ ಒಟ್ಟುರಿಸ್ತೆ ನೀನು? ಇಲ್ಲಿ ಕೆಲಸ ಮಾಡೋ ಬರ್ನೋ ಹೇಳು. ಐಕ್ಳು ಮಕ್ಕಳು ಸಾಕಬೇಕು ಅಂದ್ರೆ ನಾವು ಕೆಲಸ ಮಾಡಲೇಬೇಕು ತಾನೆ. ಮಾಡ್ದೇನೆ ಬಂದ್ಬಿಡುತ್ತಾ? ಹೇಳು ನೀನೆ. ನಿನ್ನ ಸಾಕು ಬೇಡ ಅಂತ ನಾವೇನು ಹೇಳ್ತಾ ಇಲ್ಲ. ಸಾಕಬೇಕು, ಮಾಡಬೇಕು. ಹಂಗನ್ಬಿಟ್ಟು ನಮ್ಮ ಫ್ಯಾಮಿಲಿ ನನ್ನ ಮಾತನ್ನು ಕೇಳ್ದೇನೆ, ಎಡ್ತಿ ಮಾತನ್ನು ಕೇಳ್ದೇನೆ ಹಂಗೆ ಇರು ಅಂತ ಯಾರು ಹೇಳ್ಕೊಟ್ಟಿಲ್ಲ. ಸುಮ್ಮನೆ ಅತಿಯಾಗಿ ಆಡಕೋಬೇಡ. ಈಗ ಅದೇನೋ ಹೇಳು, ವಿಷಯ ಹೇಳು ಫಸ್ಟು. ನನ್ನ ಕೈಲಿ ಆಯ್ತಾ ಇಲ್ಲ. ನನಗೆ ಲೇಟ್ ಮಾಡಬೇಡ. ನಾನು ಲಂಚ್ ಬ್ರೇಕಿಗೆ ಬಂದೀನಿ. ಸುಮ್ಮನೆ ನಾನು ತಲೆ ತಿನ್ಬೇಡ. ಸರಿ, ಹೇಳೋದ ಕೇಳಿಸ್ಕೊ. ನಾನು ಬಸರಾಗಬೇಕು. ನನಗೆ ಇನ್ನೊಂದು ಮಗ ಬೇಕು. ಏನ? ಏನಂದ್ರೇನ ಹೇಳ್ತಾ ಇಲ್ವಾ? ಅಲ್ಲ ಕಣಮಿ, ನೀನು ಏನು ಮಾತಾಡ್ತಾ ಇದ್ದೆ ಅನ್ನೋದು ನಿನ್ಗೆ ಅರಿವಿದ್ದ? ಏನಿದು ಕಡಲೆ ಪುರಿ ಕೇಳ್ದಂಗೆ ಕೇಳ್ತಿದ್ದೆ ಇಲ್ಲ? ಹಣ್ಣ ಮಾರ್ಕೆಟಲ್ಲಿ ತಂದು ಕೊಟ್ಬಿಡಮ್ಮ. ಏನೊಂದು ಕೆಜಿ ಹಣ್ಣು ಕೇಳ್ತಾಳೆ ತಡಿ ನನ್ನ ಹೆಂಡತಿ ಅಂದ್ಬಿಟ್ಟು. ಏನೋ ನನಗೆ ಅರ್ಥ ಆಯ್ತಿಲ್ಲ ಹೋಗಪ್ಪ ಮರೆಯ. ನನಗೆ ಈಗ ಏನು ನನಗೊಂದು ಅರ್ಥ ಆಯಿತು. ನೀನು ಏನಕ್ಕೆ ಕೇಳ್ತಾ ಇದೆ ಅನ್ನೋದು ಅರ್ಥ ಆಯಿತು. ನೀನೇ ಹೇಳು, ಏನಕ್ಕೆ ಈಗಲೇ ನಿನ್ಗೆ ಈ ಟೈಮಲ್ಲೇ ಬೇಕು? ಮೊದಲೆಲ್ಲ ನೀನೇ ಹೇಳ್ತಿದ್ದೆ ಏನಕ್ಕೆ ಇರೋದೊಂದು ಸಾಕು, ಗಂಡಾಗೋದಲ್ಲ ಇನ್ನೇನು ಸಾಕು ಹೋಗೋದ ಅಂತ. ಈಗ ಹೆಂಗವ ತೆಗ್ದ ನೀನು ಈ ವರ್ಷೆಯ? ಏನಾದ್ರ ಅರ್ಥ? ನೋಡು, ನಂಗೆ ಮೊದಲು ಇಂಟ್ರೆಸ್ಟ್ ಇರಲಿಲ್ಲ. ಈಗ ನನಗೆ ಇಂಟ್ರೆಸ್ಟ್ ಬಂದಿದೆ. ನನಗೆ ಹೆಣ್ಮಗ ಬೇಕು ಅನ್ನಿಸ್ತದೆ. ನನಗೊಂದು ಹೆಣ್ಮಗ ಬೇಕು ಅಷ್ಟೇ, ಇನ್ನೇನು ಇಲ್ಲ. ಅಲ್ಲ ಕಣಮಿ, ಹೆಣ್ಮಗ ಗಂಡು ಮಗ ಇಲ್ಲಿ ಏನಾರ ನಾವು ರೆಡಿ ಮಾಡ್ಸಂಗಿದ್ದ ಅಥವಾ ಏನಾರ ದುಡ್ಡು ಕೊಟ್ಬಿಟ್ಟು ತಗೊಬರಂಗಿದ್ದ? ಹೆಣ್ಣು ಗಂಡು ನಮ್ಗೆ ಎಣ್ಣೆ ಬೇಕು ಗಂಡೆ ಬೇಕು ಅಂತ ಮಾರ್ಕೆಟಲ್ಲಿ ಏನು ಮಾತಾಡ್ತಾ ಇದೆ? ಏನಕ್ಕೆ ಮಾತಾಡ್ತಾ ಇದೆ? ನಿನ್ಗೆ ಏನಾರ ಒಂದು ಚೂರಾರುವೆ ಬುದ್ಧಿ ಇರ? ನನ್ನ ಮಕ್ಕಳು ಒಬ್ಬರಾರು ಹಿಂಗೆ ಮಾತಾಡಾರ? ಬುದ್ಧಿ ಇರೋದಕ್ಕೆ ಹೇಳ್ತಿರೋದು, ತಿಕ್ಕಾ ಮುಚ್ಕೊಂಡು ಕೇಳು ಅಂತ. ನನಗೆಲ್ಲ ಫ್ಯೂಚರ್ ಪ್ಲ್ಯಾನ್ ಇರೋದಕ್ಕೆ ನಾನು ಇವೆಲ್ಲ ಹೇಳ್ತಿರೋದು ನಿನಗೆ. ಏನಿಲ್ಲ ನನಗೆ ಗೊತ್ತಿಲ್ಲ. ಅದೆಲ್ಲ ನನಗೆ ಬೇಕಾಗಿಲ್ಲ.
ನೋಡು ನಾನು ನಿನ್ನ ನೆನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ. ನೀನು ಏನಕ್ಕೆ ಹಿಂಗೆ ಮಾತಾಡ್ತಾ ಇದೆ, ಏನು ಎತ್ತ ಅವೆಲ್ಲ ನಂಗೆ ಚೆನ್ನಾಗಿ ಗೊತ್ತು. ಈ ರೋಹಿಣಿ ಪ್ರೆಗ್ನೆಂಟ್ ಆಗೋಳೆ ಅಂತ ನಿಂಗೆ ಗೊತ್ತಾಗದೆ ಅದಕ್ಕೆ ಈಗ ನಿನಗೂ ಆಸೆ ಆಗ್ಬಿಟ್ಟಿದೆ. ಮೊದಲೆಲ್ಲ ನಂಗೆ ಬೇಡಕ್ಕೆ ಬೇಡ, ಯಾವಳು ಎರವಳು ಹೊರಳು ಯಾವಳ ಕೈಲಾದ್ದು ಅನ್ಕೊಂಡು ನನ್ನ ಮುಂದೆ ಎಷ್ಟೊಂದು ಸತಿ ಆ ಅತ್ತೆ ಮುಂದೆ ಇನ್ನೊಂದು ಸತಿ ನಮ್ಮ ಅವ್ವ ಕೇಳಿದಾಗ ನಮ್ಮ ಅವ್ವನ ಮುಂದೂ ಹೇಳಿದೆ ಹೋಗತ್ತೆ ಅಂತ. ಅವರು ಪಾಪ ಇನ್ನೊಂದು ಮಾಡ್ಕೊಳ್ರವ ಅಂದಾಗ್ಲೂ ಯಾರು ಮಾಡೋರು ಮಟ್ಟೋರು ಅಂತ. ಈಗ ನೀನು ಈ ವರ್ಷ ತೆಗಿತಾ ಇದೆ ಅಂದರೆ ಎಷ್ಟು ನಿನಗೆ ಮರ್ಮ, ನಿನಗೆ ಎಷ್ಟು ಇರಬೇಕು ನಿನಗೆ ಒಳಗೆ ನಿನಗೆ ಬೆಣ್ಮೇಲೆ. ನೋಡು, ನನಗೆ ಜಾಸ್ತಿ ಮಾತಾಡೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಆಯಿತಾ. ನಾನು ಹೇಳ್ದಂಗೆ ಕೇಳ್ಬೇಕಷ್ಟೇ. ನನಗೆ ಮಗ ಬೇಕು, ಎರವಳು ನಾನು ಹೊರಳು ನಾನು. ನನಗೆ ಅವಳು ಇವಳು ಅವೆಲ್ಲ ನಿನಗೆ ಎತ್ತಬೇಡ. ಏನಿದ್ದು ಒಳಗೆ ಏನಿದ್ದು ಅಂತ ಅವಳು ಮಾಡ್ಕೋಬೋದು, ನಾವು ಮಾಡ್ಕೊಳಂಗಿಲ್ವಾ? ನಾವು ಮಾಡ್ಕೊಂಡ್ರೆ ತಪ್ಪು, ಅವಳು ಮಾಡ್ಕೊಂಡ್ರೆ ಸರಿಯಾ? ಅವಳು ಬಸರಾಗೋಳೆ ಅಂತ ನಾವೇನು ಆಯ್ತಾ ಇಲ್ಲ. ನನಗೆ ಯಾಕೋ ಇಂಟ್ರೆಸ್ಟ್ ಬಂತು, ನನಗೊಂದು ಹೆಣ್ಣು ಬೇಕು ಅನ್ನಿಸ್ತದೆ. ನಾನು ಹೇಳ್ತಾವ್ನಿ ನಿನಗೆ. ಇನ್ಯಾರು ಕೇಳಿ, ನೀನು ಕೇಳ್ದೇನೆ ನೀನು ಅನ್ನಾರ ಕೇಳ್ಬೇಕಾ? 7-14 ಕೇಳ್ತೀನಿ. ಏನು ಭಾರಿ ಆಡ್ತಾ ಇದೆ ನೀನು. ನೀನು ಉಚ್ಕಿಚ್ಚು ಹಿಡ್ದಿದ್ದ. ಯಾರು ಕೇಳಬೇಕು ಮಾಡಬೇಕು ಅಂತಂದರೆ ನಾನು ಹೇಳ್ತಾ ಇಲ್ವಾ ಆಗಲ್ಲ ಅಂತ. ನಮಗೆ ಸಾವಿರಾರು ಕಮಿಟ್ಮೆಂಟ್ಸ್ಕೊಳವೆ, ಈಗಿರೋದನ್ನೇ ಸಾಕು ಹೋಗೋದ, ಸುಮ್ಮನೆ ಇದ್ಬಿಡು. ಅಲ್ಲ ಕಣೋ, ಸಾವಿರಾರು ಕಮಿಟ್ಮೆಂಟ್ಸ್ಕೊಳವೆ. ಏನು ನಿನ್ನ ಯೋಗ್ಯತೆಗೆ ಡೈಕ್ಲು ಸಾಕಾಗಲ್ವ ನಿನಗೆ? ಅಲ್ಲ, ನಾನು ನಿನಗೆ ಸಾಕೋದು ಬೇಕಾಗಿಲ್ಲ, ನಮಗೆ ನಾವೇ ಸಾಕ ಮಾಡ್ಕೋತೀವಿ. ನನಗೆ ಇನ್ನೊಂದು ಮಗ ಬೇಕು ಅಂತ ನಾನು ನಿನ್ನ ಕೇಳ್ತಾ ಇರೋದು. ನೀನು ಏನು ಯಾವ ಥರ ಮಾತಾಡ್ತಾ ಇದೆ ನೋಡು. ನಿನ್ನ ತಮ್ಮನಂತವನು ನಿನ್ನ ತಮ್ಮಂಗೆ ಸಾಕ ಯೋಗ್ಯತೆ ಅದೇ, ನಿನಗೆ ಸಾಕ ಯೋಗ್ಯತೆ ಇಲ್ವಾ? ನೀನು ಒಂದು ಚೂರ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡ್ತಿದೆಯಾ? ಅವನು ಬಡ್ಡಿ ವ್ಯವಹಾರ ಮಾಡ್ತಾನೆ, ಅವೇನೇನೋ ಮಾಡ್ತಾನೆ. ಅವ್ನಿಗಿರ್ಬೋದು, ಅವಳು ಇರ್ತೀಯೋ ಅವ್ನು ಹೇಳ್ದಂಗೆ ಕೇಳ್ತಾಳೆ. ಆಮೇಲೆ ಅವರು ಸಂಸಾರವಾಗಿ ಅವರು ಚೆನ್ನಾಗವ್ರೆ, ಖುಷಿಯಾಗಿ. ನನಗೆ ನೀ ಕೊಡ್ತಾರೆ ಟಾರ್ಚರ್ಗೆ, ನನಗಿರ ಇಲ್ಲಿ ಕಮಿಟ್ಮೆಂಟ್ಸ್ಗಳಿಗೆ ನಿನ್ನ ಸೋಕಿಗೆ ನಾನು ತಂದು ಎರಿಬೇಕಲ್ವ? ಇನ್ನೊಂದು ಮಾಡ್ಕೊಂಡು ಅದಕ್ಕೂ ಎಜುಕೇಷನ್ನು ಅವೆಲ್ಲ ಕೊಟ್ಕೊಂಡು ಈಗೇನೋ ಎಲ್ಲ ಜೊತೆಗಿವಿ, ಹೆಂಗೋ ನಮ್ಮ ಅಪ್ಪ ಅವ್ವ ಸಹಾಯ ಮಾಡ್ತಾರೆ ಅನ್ಬೋದು. ಈಗ ನಾನು EMIಗಳು ಕಟ್ತಾ ಇರೋದೇ ಸಾಕು ನಿನ್ನಿಂದ. ಅದು ಬೇಕು ಇದು ಬೇಕು, ಆ ಚಿನ್ನ ಬೇಕು, ಈ ನೆಕ್ಲೆಸೇ ಬೇಕು ಅಂತಿದೆ. ಇನ್ನೊಂದು ಮಗಿಗೆ ನಾನು ಎಲ್ಲಿಂದ ತಂದು ಏನು ಇದು ಮಾಡಿ ನನ್ನ ಕೈಲಂತೂ ನಾನು ಹೇಳ್ತಾವನಿಯಲ್ಲ. ಈಗ ಸದ್ಯಕ್ಕೆ ನನಗೆ ಬೇಡ ಕಣವ. ಈಗ ಫಸ್ಟು ಈಗ ಇರೋ ಒಂದು 3 EMI ಅವೆ, ಫಸ್ಟು 2 EMI ನಾನು ಕ್ಲಿಯರ್ ಮಾಡಬೇಕು. ಇನ್ನೇನು ಅವು ಕ್ಲಿಯರ್ ಮಾಡಿ ಇನ್ನೊಂದು ವರ್ಷ ನೋಡೋದ ಸರಿಯಾ? ಈಗ ಮಾತ್ರ ಇರೋದ ಸಾಕಂದು ನೆಮ್ಮದಿ ಕೊಟ್ಕೊಂಡು ನಮಗೆ ಒಟ್ಟೋಗ್ಬಿಡು ನೀನು. ಅಲ್ಲ ಕಣೋ, ಆಗಲ್ಲ ಅಂದರೆ ಎರವಳು ನಾನು ಹೊರಳು ನಾನು ಸಾಕೋಳು ನಾನು. ನೀನು ಆ ಮಗಿಗೆ ನೀನು ಎಜುಕೇಷನ್ ಕೊಡ್ಸೋದು ಬೇಡ. ನಮ್ಮ ಅವ್ವ ರೊಟ್ಟಿಲಿ ನಾನು ಬಿಡ್ತೀನಿ, ನಮ್ಮ ಅವ್ವ ಅಪ್ಪ ನೋಡ್ಕೊತೀನಿ ಅಂತ ಹೇಳೋರೆ. ನಮ್ಮ ಅವ್ವ ನೋಡ್ಕೊತಾಳೆ. ನನಗೊಂದು ಮಗ ಬೇಕು ಅಷ್ಟೇ. ಈಗ ನೀನು ಅದು ಆಗಲ್ಲ ಅಂದ್ಬಿಡು. ನೀನು ಇನ್ಯಾರನ್ನ ಕೇಳಿ? ನಾನು ಬೀದಿಲಿರೋರ್ನ ಏನಾರ ಕೇಳಲ್ಲ ನಾನು, ನನ್ನ ಮಗ ಕೊಡ್ರಿ ಅಂತ. ನಿನ್ಗೇನಾರು ನಾಚಿಕೆ ಮನ ಮರ್ಯಾದೆ ಇಲ್ವಾ ನಿನ್ಗೆ? ಹಿಂಗೆ ಮಾತಾಡ್ತಿದ್ದಿಲ್ಲ ನೀನು. ಹೋಗ್ತೀನಿ ನನ್ನ ಎಕ್ಟ ಮಾಡ್ಕ. ನಿನ್ನ ತಮ್ಮನಂತವನು ನಿನ್ನ ತಮ್ಮಂಗೆ ಸಾಕ ಯೋಗ್ಯತೆ ನಿನ್ನ ತಮ್ಮನಂತವ್ರು ಮಾಡ್ಕೊತವ್ರೆ. ನಿನಗೇನು ಬಂದಿದ್ದು? ಅವಳು ನೋಡಿದ್ರೆ ಅಂಥ ಬಡವ್ರ ಮನೇಲಿ ತಂದು ಅವ್ರಿಗೆ ಒಂದು ಏನು ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂಥವ್ರೆ ಆ ರೋಹಿಣಿ ಅಂತವಳೆ ಇದು ಮಾಡ್ಕೊತಾವಳೆ. ನನ್ನಂತ ನಮ್ಮ ಅವ್ವನಂತ ಅಷ್ಟು ಕೊಟ್ಟು ಮಾಡಿ ಮಟ್ಟಿರೋಳಿಗೆ ನೀನು ಸಾಕಕ್ಕೆ ಆಗಲ್ಲ ಅಂತಿದೆಯಲ್ಲ. ನಿನಗೆ ಯೋಗ್ಯತೆ ಇಲ್ಲದೆ ಇರ್ಬೋದು, ಆದರೆ ನನಗೆ ನಮ್ಮ ಅವ್ವಂಗೆ ನಮ್ಮ ಅಪ್ಪಂಗೆ ಅದೇ ಸರಿಯಾ? ನಮ್ಮ ಅವ್ವ ಸಾಕ್ತಾಳೆ. ನಾನು 7 ಮಾತು ಕೇಳ್ಕೊಂಡು ಮುಚ್ಕೊಂಡಿದ್ರೆ ಸರಿ. ನೀನು ನನ್ಗೆ ಅವೆಲ್ಲ ನನ್ನ ಹತ್ರ ನಡೆಯೋದೇ ಇಲ್ಲ. ಜಾಸ್ತಿ ಕಿರ್ಚ್ಬೇಡ, ನನ್ನ ಟೈಮಿಲ್ಲ ಇಲ್ಲಿ. ನಿನ್ನ ಹೇಳ್ದಂಗೆ ಕುಣಿದು ಡೈವರ್ಸ್ಕೊಂಡು ಹೋಗಿತ್ತು. ಡೈವರ್ಸ್ಕೊಂಡು ಹೋಗಿ ಈಗ ಹೊಸ ಸಮಾಧಾನವಾಗಿವಿ. ಏನೋ ಗಂಡಿರತ್ತೆ ಏನೋ ಅಂದ್ಬಿಟ್ಟು ನಾನು ಸುಮ್ಮನಿದ್ದೆ. ಈಗ ಇನ್ನೂ ಒಂದು ಮಾಡ್ಕೊಬಿಟ್ಟು ನನಗೆ ಇಲ್ಲಿ ಎಲ್ಲಿಂದ ಮಾಡೋಣ? ನೀನೇನೋ ನೆಟ್ಟಿಗೆ ನೇರವಾಗಿದ್ದರೆ ನಾನೇ ಸಾಕಿ ನಾನೇ ಮಾಡ್ತೀನಿ. ನನಗೇನು ಆ ಥರದ್ದೇನು ಪ್ರಯೋಜನ ಇದಿಲ್ಲ ಸರಿನಾ? ನಾನು ನಿನ್ಗೆ ಹೇಳಿದ್ದಷ್ಟೇ EMI ಅಂತ ಅಂದ್ಬಿಟ್ಟು ಹಂಗನ್ಬಿಟ್ಟು ನಾನು ಸಾಕೆ ಯೋಗ್ಯತೆನೇ ಇಲ್ಲ ಅಂತಲ್ಲ. ನಿನ್ನ ಜೊತೆಲಿ ಆಡ್ಕೊಂಡು ನಿನಗೆ ಸೂರ್ಯ ಹೇಳ್ಕೊಂಡು ನಾನು ಮಕ್ಕಳು ಸಾಕೊಂಡು ಹೋಗಬೇಕು ಅಂದರೆ ಭಾಳ ಕಷ್ಟ ಅದೇ ನಿನ್ನ ಜೊತೆಲಿ ಆಡೋದು. ನಾನು ಹೇಳ್ತಾ ಇಲ್ವಾ ಬೇಡ ಅಂದಮೇಲೆ ಬೇಡ ನನಗೆ ಈಗ ಅಷ್ಟೇ. ನೀನು ಹೆಚ್ಚಿಗೆ ಮಾತಾಡಬೇಡ ನೀನು. ಡೈವರ್ಸ್ಕೊಂಡು ಹೋಗಿತ್ತು ಅಂದರೆ ಯಾರ ಕಡೆಯಿಂದ ಹೋಗಿತ್ತು? ನೀನು ಇಟ್ಕೊಂಡಿದ್ದೆ ಒಬ್ಬಳನ್ನ ಹೋಗಿತ್ತು. ನೀನು ಕರೆಕ್ಟಾಗಿದ್ದಿದ್ದೆ ಅದಕ್ಕೆ ನಾನು ಡೈವರ್ಸ್ಕೊಂಡು ಹೋಗೋನು, ಪೊಲೀಸ್ ಕಂಪ್ಲೇಂಟ್ ಕೊಡೋನು. ನೀನು ನೆಟ್ಟಿಗಿರ್ಬೇಕಾಗಿತ್ತು ನೀನು. ನನ್ನ ಮೇಲೆ ಹೇಳ್ತಾನೆ ಈಗ. ನಿನ್ನಂಗೆ ಇನ್ಯಾವನ್ನಾರ ಮಡಿಕ ನಾನೇನಾರ ಮಗ ಅವ್ನು ಕೇಳಕ್ಕೆ ಹೋಗಿದ್ದಾನೆ, ನೀನು ಕೇಳಕ್ಕೆ ಹೋಗಿದ್ದಾನೆ? ಹೇಳು ಫಸ್ಟ್ ನೀನು. ಹೆಚ್ಚಿಗೆ ಮಾತಾಡಬೇಡ, ನನಗೆ ಎತ್ತಿ ಕಾಪಾಡೋ ಕೊಡ್ಬಿಡ್ತೀನಿ ನಾನು. ಏನಿಲ್ಲ ನನಗೆ ಭಾಳ ಓವರಾಗಿ ಆಡ್ತಾ ಇದೆ ಈಗೀಗ ನೀನು. ನೋಡು, ಅದಕ್ಕೆಲ್ಲ ಕಾರಣ ನೀನೇ. ಏನೇನಾಯ್ತು ನನ್ನ ಲೈಫಲ್ಲಿ ಏನೇನಾಯ್ತದೆ, ನೀನು ನೆಟ್ಟು ಪ್ರೀತಿಯಾಗಿದ್ದಿದ್ರೆ ಯಾಕೆ ಈಗಲೂ ನೋಡು ಮುಚ್ಕ ಮಾಡು ಮಟ್ಟು ಗಿಟ್ಟು ಒಂಚೂರಾರು ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡ್ತಿದ್ದೆ ನೀನು. ಒಂಚೂರು ಮರ್ಯಾದೆ ಏನಾದ್ರು ಗಂಡಂಗೆ ಏನು ಕೊಡಬೇಕು ಮಾಡಬೇಕಂತ ಹೇಳ್ಕೊಟ್ಟಿದ್ರೆ ತಾನೇ ನಿಮ್ಮ ಮಗು ಬರೋದು. ಅವಳ ಜೊತೆ ಆಡ್ಕ ಕುಣಿತಾ ಇದೆ ನೀನು. ಈಗ ನಾನು ಗಿಣಿಗೆ ಹೇಳ್ದಂಗೆ ಹೇಳ್ತಾನೆ ಸುಮ್ಮನೆ ಇದ್ಬಿಡು ಅಂತ. ಈಗಲೂ ನೀನು ಹಿಂಗೆ ಆಡಬೇಕು ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ. ಆಮೇಲೆ ನನ್ನ ಅತ್ತೆ ಮನೆಗೆ ಬಂದುಬಿಟ್ಟು ಹೆಡ್ತಿ ಮಕ್ಕಳು ಅಲ್ಲವ್ರೇನು ಅತ್ತೆ ಮನೆಗೆ ಡೈಲಿ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ. ನಮಗೂ ಒಂಚೂರು ರೆಸ್ಪೆಕ್ಟು ಇದು ಸ್ವಾಭಿಮಾನ ಅನ್ನೋದಿದ್ದೇ ಇರುತ್ತೆ. ನಾವು ಅಲ್ಲಿ ಬಂದು ದಿನ ಬೆಳಗಾದ್ರೆ ಅಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ನಿಮ್ಮವ್ವನು ಏನು ಬಾರಿ ಮರ್ಯಾದೆ ಕೊಡ್ತಾಳೆ ನನಗೆ ಅಂತ ಹೇಳ್ತಾ ಇಲ್ವಾ? ನನಗೆ ಇವತ್ತು ಬರೋಕ್ಕಾಗಲ್ಲ. ಇನ್ನೊಂದು ದಿವಸ ಭಾನುವಾರ ಬಂದು ನನ್ನ ಮಗನ್ನು ನೀನು ನೋಡ್ಕೊ ಹೋಗ್ತೀನಿ. ಸುಮ್ಮನೆ ಫೋನ್ ಇಟ್ಬಿಡು. ಈ ಟಾಪಿಕ್ ಇಲ್ಲಿಗೆ ನಿಲ್ಲಿಸ್ಬಿಡು.